ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ 8ನೇ ತರಗತಿಯ 7ನೆಯ ಪದ್ಯಪಾಠ, ತೃತೀಯ ಭಾಷೆ ಕನ್ನಡ ಆಯ್ಕೆ ಮಾಡಿಕೊಂಡಿರುವಂತಹ ಪಠ್ಯಪುಸ್ತಕದಲ್ಲಿನ 7ನೆಯ ಪದ್ಯಪಾಠ ನೆನಪಿದೆಯೇ ನಿನಗೆ. ರಚನೆ ಮಾಡಿರುವಂತಹ ಕವಿ ಡಾಕ್ಟರ್ G.S. ಶಿವರುದ್ರಪ್ಪ. ಕನ್ನಡದ ರಾಷ್ಟ್ರಕವಿ ಎಂದು ಪ್ರಸಿದ್ಧರಾದಂತಹ ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದಂತಹ ಡಾಕ್ಟರ್ G.S. ಶಿವರುದ್ರಪ್ಪ ರಚನೆ ಮಾಡಿರುವಂತಹ ಪದ್ಯ ನೆನಪಿದೆಯೇ ನಿನಗೆ. ಡಾಕ್ಟರ್ G.S. ಶಿವರುದ್ರಪ್ಪ ಅವರು ಕನ್ನಡದ ಅತಿ ಶ್ರೇಷ್ಠ ಕವಿ. ಇಲ್ಲಿ G.S. ಶಿವರುದ್ರಪ್ಪ ಅವರು ರಚನೆ ಮಾಡಿರುವಂತಹ ಅತ್ಯಂತ ಪ್ರಸಿದ್ಧ ಕನ್ನಡದ ಭಾವಗೀತೆಗಳಲ್ಲಿ ಒಂದಾದಂತಹ ಒಂದು ಹಾಡು ಹಾಗೂ ಪದ್ಯವನ್ನು ಹಾಡುವುದರ ಮೂಲಕ ನಾವು ಪದ್ಯಕ್ಕೆ ಚಾಲನೆಯನ್ನು ನೀಡೋಣ. ಮೊದಲಿಗೆ G.S. ಶಿವರುದ್ರಪ್ಪ ಅವರು ಹಾಡಿರುವ ಒಂದು ಹಾಡನ್ನು ಕೇಳೋಣ. ವೇದಾಂತಿ ಹೇಳಿದನು ಒನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಒನ್ನು ಒನ್ನು. ವೇದಾಂತಿ ಹೇಳಿದನು ಒನ್ನೆಲ್ಲ ಮಣ್ಣು ಮಣ್ಣು. G.S. ಶಿವರುದ್ರಪ್ಪ ರಚನೆ ಮಾಡಿರುವಂತಹ ಭಾವಗೀತೆ ಇದಾಗಿದೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಅನೇಕ ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಸುಮಧುರವಾದಂತಹ ಭಾವಗೀತೆಗಳನ್ನು ರಚನೆ ಮಾಡಿದ್ದಾರೆ ಡಾಕ್ಟರ್ G.S. ಶಿವರುದ್ರಪ್ಪ ಅವರು. ಇವರ ಮತ್ತೊಂದು ಭಾವಗೀತೆಯನ್ನು ಕೇಳೋಣ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಹೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಗಮನಿಸಿ ವಿದ್ಯಾರ್ಥಿಗಳೇ, ಅದಷ್ಟೇ ಅಲ್ಲ, ಇವರು 10ನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಮೊದಲನೇ ಭಾಷೆ ಕನ್ನಡ ಆಯ್ಕೆ ಮಾಡಿಕೊಂಡಿರುವಂತಹ ಪಠ್ಯಪುಸ್ತಕದಲ್ಲೂ ಹಾಗೂ ದ್ವಿತೀಯ ಭಾಷೆ ಪಠ್ಯಪುಸ್ತಕದಲ್ಲೂ ಹಾಗೂ ಪ್ರಥಮ ದ್ವಿತೀಯ PUC ಪಠ್ಯಪುಸ್ತಕಗಳಲ್ಲಿಯೂ ಕೂಡ ನಾವು ಡಾಕ್ಟರ್ G.S. ಶಿವರುದ್ರಪ್ಪ ಅವರು ರಚನೆ ಮಾಡಿರುವಂತಹ ಹಲವಾರು ಪದ್ಯಗಳನ್ನು ನೋಡಬಹುದು. ಅದರಲ್ಲಿ ನನಗಿಷ್ಟವಾದ ಒಂದು ಪದ್ಯವನ್ನು ಶೇರ್ ಮಾಡುತ್ತಿದ್ದೇನೆ. ಅದೇನೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಪದ್ಯವನ್ನು ಕೂಡ ಕೇಳಿಸಿಕೊಂಡು ಆ ನಂತರ ನಾವು ಪದ್ಯದ ಸಾರಾಂಶವನ್ನು ಕೂಡ ತಿಳಿಯೋಣ. ಮೊದಲಿಗೆ ಪದ್ಯವನ್ನು ರಚನೆ ಮಾಡಿರುವಂತಹ ಡಾಕ್ಟರ್ G.S. ಶಿವರುದ್ರಪ್ಪ ಅವರ ಮತ್ತೊಂದು ಪದ್ಯ ನಿಮಗಾಗಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವೋ ನಿಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ.
ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿಯಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇದಾಗಿದೆ GS ಶಿವರುದ್ರಪ್ಪ ಅವರು ರಚನೆ ಮಾಡಿರುವಂತಹ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಪದ್ಯದ ಹಾಡು. ಇದೊಂದು ಅತ್ಯಂತ ಪ್ರಸಿದ್ಧವಾದಂತಹ ಭಾವಗೀತೆ. ಇನ್ನು ಪದ್ಯವನ್ನು ನೋಡೋಣ. ನೆನಪಿದೆಯೇ ನಿನಗೆ, ಡಾಕ್ಟರ್ GS ಶಿವರುದ್ರಪ್ಪ ಅವರು ರಚನೆ ಮಾಡಿರುವಂತಹ ಪದ್ಯದ ಪ್ರವೇಶ. ಪ್ರತಿಯೊಬ್ಬರೂ ಕೂಡ ಬೆಳೆಯುತ್ತಾ ಹೋದಂತೆ ತಮ್ಮ ತಮ್ಮ ಬಾಲ್ಯ ಜೀವನವನ್ನು ನೆನಪಿಸಿಕೊಳ್ಳಲು ಇಷ್ಟಪಡುತ್ತಾರೆ. ಪ್ರತಿಯೊಬ್ಬರೂ ಕೂಡ ಮಕ್ಕಳೇ ಗಮನಿಸಿ, ನೀವು ಇವತ್ತು ಮಕ್ಕಳಾಗಿದ್ದೀರಾ. ನೀವು ದೊಡ್ಡವರಾಗಿ ಬೆಳೆದ ಮೇಲೆ ನಿಮ್ಮ ಬಾಲ್ಯದ ನೆನಪುಗಳನ್ನು ನೆನಪಿಸಿಕೊಳ್ಳಲು ಪಡುತ್ತೀರಾ. ಹಾಗೆಯೇ ಈಗ ಬೆಳೆದು ದೊಡ್ಡವರಾಗಿರುವಂತಹ ಹಿರಿಯರು ಕೂಡ ತಮ್ಮ ಬಾಲ್ಯದ ನೆನಪುಗಳನ್ನು ನೆನಪು ಮಾಡಿಕೊಳ್ಳಲು ಇಷ್ಟಪಡುತ್ತಾರೆ. ಅದು ತುಂಬ ಸವಿಯಾದ ನೆನಪು ಕೂಡ ಆಗಿರುತ್ತದೆ. ಇಲ್ಲಿ ಕವನದ ನಾಯಕ ತನ್ನ ಗೆಳತಿಯರೊಡನೆ ಬಾಲ್ಯದಲ್ಲಿ ಕಳೆದಂತಹ ಸವಿಯಾದ ಘಟನೆಗಳನ್ನು ನೆನಪಿಸಿಕೊಂಡು ಅವು ಮರುಕಳಿಸಬೇಕೆಂದು ಆಸೆ ಪಡುತ್ತಾನೆ. ಅಂತಹ ಒಂದು ಸನ್ನಿವೇಶವನ್ನು ಈ ಪದ್ಯದಲ್ಲಿ ಡಾಕ್ಟರ್ GS ಶಿವರುದ್ರಪ್ಪ ಅವರು ರಚನೆ ಮಾಡಿದ್ದಾರೆ. ಪದ್ಯವನ್ನು ಗಮನಿಸಿ. ನಾವಿಬ್ಬರೂ ಅಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಗಳ ಕಟ್ಟಿ ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ. ಇಲ್ಲಿ ತಮ್ಮ ಗೆಳತಿ ಅಂದರೆ GS ಶಿವರುದ್ರಪ್ಪ ಅವರ ಗೆಳತಿಯೊಡನೆ ಹೀಗೆ ಹೇಳುತ್ತಿದ್ದಾರೆ. ನಾವಿಬ್ಬರು ಚಿಕ್ಕವರಿದ್ದಾಗ ಹೊಳೆಯ ದಡದಲ್ಲಿ ಅಂದರೆ ಹೊಳೆಯ ದಡದ ಮೇಲೆ ನಿಂತು ಮರಳಿನ ಮನೆಗಳನ್ನು ಕಟ್ಟಿ ಆಟವಾಡಿದಂತಹ ದಿವಸ ನಿನಗೆ ನೆನಪಿದೆಯೇ. ನಾವು ಕೂಡ ಮರಳಿನ ಮನೆಗಳನ್ನು ಕಟ್ಟಿ ಆನಂದ ಪಟ್ಟಿರುತ್ತೇವೆ ಅಲ್ಲವೇ. ಅಂತಹ ನೆನಪನ್ನು GS ಶಿವರುದ್ರಪ್ಪರ ಜೀವನದಲ್ಲಿಯೂ ಕೂಡ ನಡೆದಂತಹ ಒಂದು ಸವಿ ನೆನಪನ್ನು ಇಲ್ಲಿ ಹೇಳುತ್ತಿದ್ದಾರೆ. ನಾವಿಬ್ಬರೂ ಕೂಡ ನದಿಯ ದಡದಲ್ಲಿ ಹೊಳೆಯ ದಡದಲ್ಲಿ ನಿಂತು ಮರಳಿನ ಮನೆಗಳನ್ನು ಕಟ್ಟಿದಂತಹ ಮನೆಗಳ ಜೊತೆ ಆಟವಾಡಿದಂತಹ ದಿವಸ ನಿನಗೆ ನೆನಪಿದೆಯೇ. ಮುಂಗಾರು ಮಳೆ ಹೊಯ್ದು ನಾವಿಬ್ಬರು ಆ ಮಳೆಯಲ್ಲಿ ನೆಂದು ನಿಂತಾಗ ಮರಳ ಮನೆ ಕೊಚ್ಚಿ ಹೋದ ದಿವಸ ನೆನಪಿದೆಯೇ ನಿನಗೆ. ಮುಂಗಾರಿನ ಮಳೆ ಜೋರಾಗಿ ಬಂದು ಆ ಮಳೆಯಲ್ಲಿ ನಾವಿಬ್ಬರು ನೆಂದು ಆ ಮರಳಿನ ಮನೆಗಳು ಕೂಡ ಕೊಚ್ಚಿ ಹೋದಂತಹ ದಿವಸ ನಿನಗೆ ನೆನಪಿದೆಯೇ. ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ಹೀಗೆ ಬರೆಯುತ್ತಾರೆ. ಈ ಮರಳು ನನಗೆಂದು ಆ ಮರಳು ತನಗೆಂದು ಒಡೆದಾಡಿ ಜತೆ ಬಿಟ್ಟು ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ. ಆವತ್ತಿನ ದಿನ ನಾವು ಮರಳಿನ ಮನೆಗಳನ್ನು ಕಟ್ಟಿದಾಗ
ಜೋರಾದಂತಹ ಮಳೆ ಬಂದು ನಾವಿಬ್ಬರು ಮಳೆಯಲ್ಲಿ ನೆಂದು ಹೋದೆವು. ಆ ಮಳೆಗೆ ಮರಳಿನ ಮನೆಗಳು ನಮ್ಮ ಕೊಚ್ಚಿ ಹೋದಾಗ ಆ ಮರಳು ನಂದು, ಈ ಮರಳು ನಿಂದು ಎಂದು ನಾವಿಬ್ಬರೂ ಕೂಡ ಒಡೆದಾಡಿ ಜೊತೆ ಬಿಟ್ಟಂತಹ, ಜಗಳವಾಡಿ ಜೊತೆ ಬಿಟ್ಟಂತಹ, ಆಟವಾಡಿದಂತಹ ದಿವಸ ನಿನಗೆ ನೆನಪಿದೆಯೇ? ಮುಂದುವರಿಯುತ್ತಾ ಹೇಳುತ್ತಾರೆ, ಮರುದಿವಸ ಒಂದಾಗಿ ಮರಳು ಮನೆಗಳ ಕಟ್ಟಿ ಕೈಯ ಚಪ್ಪಳೆ ತಟ್ಟಿ ಕುಣಿದು ಹಾಡಿ ಕುಣಿದ ದಿವಸ ನೆನಪಿದೆಯೇ ನಿನಗೆ? ಮರುದಿವಸ ಅಂದರೆ ಆ ಒಂದು ಜಗಳವಾದ ನಂತರದ ದಿನ, ಮರುದಿನ ನಾವಿಬ್ಬರು ಒಂದಾಗಿ ಮತ್ತೆ ಮರಳು ಮನೆಗಳನ್ನು ಕಟ್ಟಿ ಕೈ ಚಪ್ಪಾಳೆ ತಟ್ಟಿ ಕುಣಿದಾಡಿದಂತಹ, ಪಟ್ಟಂತಹ ಸಂತೋಷವನ್ನು ಅನುಭವಿಸಿದಂತಹ ದಿವಸ ನಿನಗೆ ನೆನಪಿದೆಯೇ? ಮುಂದುವರಿಯುತ್ತಾ, ಅಂದು ಹರಿದ ಹೊಳೆಯೇ ಇಂದಿಗೆ ಹರಿಯುತ್ತಿದೆ. ಆವತ್ತು ಏನು ಹೊಳೆ ಹರಿಯುತ್ತಿತ್ತೋ ಅದು ಇಂದಿಗೂ ಕೂಡ ಹರಿಯುತ್ತಾ ಇದೆ. ಬಾ ಗೆಳತಿ, ಮತ್ತೊಮ್ಮೆ ಆಟವಾಡೋಣ, ಬಾಲ್ಯದ ಉದ್ಯಾನವನ್ನು ಮರಳಿ ಕಟ್ಟೋಣ. ಅಂದು ಹರಿದಂತಹ ಹೊಳೆ ಇಂದಿಗೂ ಕೂಡ ಹರಿಯುತ್ತಿದೆ. ಆ ಒಂದು ಮರಳಿನ ಮನೆಗಳನ್ನು ಕಟ್ಟಿ ಮತ್ತೊಮ್ಮೆ ಆಟವಾಡೋಣ ಬಾ ಗೆಳತಿ ಎಂದು ಬಾಲ್ಯದ ಉದ್ಯಾನವನ್ನು ಬಾಲ್ಯದ ಮನೆಗಳನ್ನು ಮತ್ತೊಮ್ಮೆ ಕಟ್ಟೋಣ ಎಂಬುದಾಗಿ ಲೇಖಕರು ಇಲ್ಲಿ ಪದ್ಯವನ್ನು ರಚನೆ ಮಾಡಿದ್ದಾರೆ. ಇದಾಗಿದೆ ಪದ್ಯ ನೆನಪಿದೆಯೇ ನಿನಗೆ, GS ಶಿವರುದ್ರಪ್ಪ ಅವರು ರಚನೆ ಮಾಡಿರುವಂತಹ ಪದ್ಯಪಾಠ. ಇನ್ನು ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಬಗ್ಗೆ ತಿಳಿದುಕೊಳ್ಳೋಣ. ಡಾಕ್ಟರ್ GS ಶಿವರುದ್ರಪ್ಪನವರು 1926ನೇ ಇಸ್ವಿ ಫೆಬ್ರವರಿ 7ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿನಲ್ಲಿ ಜನನ ಆಗ್ತಾರೆ. ಇವರು ಅಧ್ಯಾಪಕರಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳು ಸಾಮಗಾನ, ಪ್ರೀತಿ ಇಲ್ಲದ ಮೇಲೆ, ಕಾರ್ತಿಕ, ದೀಪದ ಹೆಜ್ಜೆ, ದೇವಶಿಲ್ಪಿ, ಚೆಲುವು ಒಲವು, ವಿಮರ್ಶೆಯ ಪೂರ್ವ ಪಶ್ಚಿಮ, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ, ಗಂಗೆಯ ಶಿಖರದಲ್ಲಿ ಮೊದಲಾದಂತಹ ಪ್ರಮುಖ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಇವರಿಗೆ ರಾಷ್ಟ್ರಕವಿ ಎಂಬ ಪುರಸ್ಕಾರವನ್ನು ಕೂಡ ನೀಡಲಾಗಿದೆ. ಇವರು ಕನ್ನಡದ ರಾಷ್ಟ್ರಕವಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಗಮನಿಸಿ, ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಪಂಪ ಪ್ರಶಸ್ತಿ ಬಂದಿದೆ, ನೃಪತುಂಗ ಪ್ರಶಸ್ತಿ ಬಂದಿದೆ, ಹೀಗೆ ಅನೇಕ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಡಾಕ್ಟರ್ GS ಶಿವರುದ್ರಪ್ಪ ಅವರು ಡಿಸೆಂಬರ್ 23, 2013ರಲ್ಲಿ ನಿಧನ ಆಗ್ತಾರೆ. ಇಲ್ಲಿ ನೆನಪಿದೆಯೇ ನಿನಗೆ ಕವನವನ್ನು ಇವರ ಪ್ರೀತಿ ಇಲ್ಲದ ಮೇಲೆ ಎಂಬ ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಪದ್ಯದಲ್ಲಿ ಬಂದಿರುವಂತಹ ಹೊಸ ಪದಗಳನ್ನು ಗಮನಿಸಿ. ಉದ್ಯಾನ ಅಂದರೆ ತೋಟ, ಜತೆ ಬಿಡು ಅಂದರೆ ಸಂಗ ಬಿಡು, ತೊಯ್ದು ಅಂದರೆ ನೀರಿನಿಂದ ನೆನೆದು, ಮರಳಿ ಅಂದರೆ ಮತ್ತೆ ಅಥವಾ ಪುನಃ, ಮರಳು ಅಂದರೆ ಉಸುಕು, ಹೊಳೆ ಅಂದರೆ ಹರಿಯುವ ನೀರು ಅಥವಾ ನದಿ. ಇದಾಗಿದೆ ಪದ್ಯಪಾಠದಲ್ಲಿ ಬಂದಿರುವಂತಹ ಹೊಸ ಪದಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.